ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಈ ವ್ಲಾಗ್ ತುಂಬಾ ಸ್ಪೆಷಲ್ ಹಾಗೆ ಯುನಿಕ್ ಆಗಿರುತ್ತೆ. ಯಾಕಂದರೆ ಇವತ್ತು ನಮ್ಮ ಅಕ್ಕನಿಗೆ ಹುಡುಗಿ ನೋಡೋ ಶಾಸ್ತ್ರ. ಗಂಡಿನ ಕಡೆಯವರು ಫಾರ್ ದ ಫಸ್ಟ್ ಟೈಮ್ ಅವಳನ್ನ ನೋಡೋಕ್ಕಂತ ಬರ್ತಾ ಇದ್ದಾರೆ. ನೋಡೋಣ ಹೇಗೆಲ್ಲ ಆಗುತ್ತೆ ಶಾಸ್ತ್ರಗಳು ಅಂತ. ನಾನು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ಮಿಲ್ಕ್ನ ಕುಡಿದೆ. ಅದಾದಮೇಲೆ ಬಾಣಂತಿಗೆ ಸ್ನಾನ ಮಾಡಿಸ್ತಾರೆ. ನಾನು ಎದ್ದೇಳೋಕ್ಕೂ ಮುಂಚೆನೇ ನಮ್ಮ ಅಕ್ಕ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ತಾಯಿದ್ಲು. ಸೊ ನಾನು ಸ್ವಲ್ಪ ನೈಟೆಲ್ಲ ಎಚ್ಚರ ಇರೋದ್ರಿಂದ ಲೇಟಾಗಿ ಎದ್ದೇಳ್ತೀನಿ. ಎದ್ಮೇಲೆ ಈ ಥರ ಎಣ್ಣೆ ಅರಿಶಿನ ಎಲ್ಲ ಇಕ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಶಾಸ್ತ್ರ ಮಾತ್ರ ಅವಳಿಗೆ, ಸ್ನಾನ ಮಾಡಿ ರೆಡಿ ಆಗ್ತಿರೋದು ಮಾತ್ರ ನಾನು. ಹಾಗೆ ನಾನು ಸ್ನಾನ ಮುಗಿಸ್ಕೊಂಬಂದು ಬೆಂಕಿಯಲ್ಲಿ ಕೈ ಕಾಲು ಕಾಯಿಸ್ಕೊಂಡು ಹಾಗೆ ಕೂದಲು ಕೂಡ ನೀಟಾಗಿ ಒಣಗಿಸ್ಕೊಳ್ತೀನಿ. ಇಲ್ಲಾಂದರೆ ಬೇಬಿಗೆ ನೆಗಡಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸಾರಿ ನೀಟಾಗಿ ಬೆಂಕಿಯಲ್ಲಿ ಕೂದಲು ಒಣಗಿಸ್ಕೊಂಬಿಟ್ರೆ ಏನೂ ಆಗೋಲ್ಲ. ನಾನು ಸ್ನಾನ ಮುಗಿದ ತಕ್ಷಣ ಬೇಬಿಗೂ ಹಾಗೆ ನನ್ನ ಜೊತೆನೇ ಸ್ನಾನ ಮಾಡಿಸ್ಬಿಡ್ತಾರೆ. ಇನ್ನು ಬೇಬಿ ಸ್ನಾನ ಮಾಡಿ ಬರೋಕ್ಕೂ ಮುಂಚೆನೇ ನಾನು ಬೇಬಿಗೆ ಬಟ್ಟೆನೆಲ್ಲ ಹಾಗೆ ಒಂದು ಬಾಡಿ ಲೋಷನ್ನು, ಶಾಂಪೂ ಏನೇನಿರುತ್ತೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಬೇಬಿ ಬಂದ ತಕ್ಷಣ ಅವನಿಗೆ ನೀಟಾಗಿ ಉಜ್ಜಿಬಿಟ್ಟು ಬಟ್ಟೆ ಹಾಕಿ, ಬಾಡಿ ಲೋಷನ್ ಎಲ್ಲ ಹಚ್ಬಿಟ್ಟು ಬಟ್ಟೆ ಹಾಕಿ, ಮತ್ತು ವಿಟಮಿನ್ D3 ಸಿರಪ್ ಕೊಡ್ತೀನಿ. ಇದನ್ನ ಅಪ್ ಟು 1 ಇಯರ್ವರೆಗೂ ಕೊಡೋಕ್ಕೆ ಹೇಳಿದ್ದಾರೆ. ನನ್ನ ಫಸ್ಟ್ ಮಗನಿಗೂ ಕೊಡ್ತಾಯಿದ್ದೆ, ಹಾಗೆ ಈ ಬೇಬಿಗೂ ಕೊಡ್ತಾಯಿದ್ದೀನಿ. ನನಗೆ ಗಂಡು ಮಗು ಆಗಿದ್ದೇನೋ ಹೆಣ್ಮಗು ಆಗಿದ್ದೇನೋ ತಿಳ್ಕೊಬೇಕಂದ್ರೆ ಈ ವ್ಲಾಗ್ನ ಫುಲ್ ನೋಡಿ. ಸೊ ಲಾಸ್ಟಲ್ಲಿ ಹೇಳಿರ್ತೀನಿ. ಹಾಗೆ ಬೇಬಿಗೆ ಸ್ನಾನ ಆದಮೇಲೆ ಈ ಥರ ಬೇಬಿ ರಬ್ನ ಎದೆ ಭಾಗಕ್ಕೆ ಮತ್ತು ಬೆನ್ನಿಗೆ ಉಜ್ತೀನಿ. ಸೊ ಬೇಬಿಗೆ ನೆಗಡಿ ಆಗಲ್ಲ. ಇಲ್ಲಿ ನೋಡ್ಬೋದು ಹುಡುಗಿ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ಹಾಗೆ ನನ್ನ ಚಿಕ್ಕ ಮಗು ಮಲಗಿದೆ. ದೊಡ್ಡ ಮಗನು ಮೊಬೈಲ್ ನೋಡ್ತಾ ಇದ್ದಾನೆ, ಅವ್ನಿಗೆ ಅದೇ ಕೆಲಸ. ಮತ್ತು ನಾವಿರೋದು ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿ, ನಾವು ಇಲ್ಲೇನಕ್ಕೆ ಇರ್ತೀವಿ, ಹಾಗೆ ನಮ್ಮ ಅಕ್ಕ ಏನು ಕೆಲಸ ಮಾಡ್ತಾರೆ, ನಮಗೇನಕ್ಕೆ ಕ್ವಾರ್ಟರ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಅನ್ನೋದು ನೆಕ್ಸ್ಟ್ ಲಾಂಗ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನಾನೆಲ್ಲ ವ್ಲಾಗ್ನ ಮಿಸ್ ಮಾಡ್ದಿರ ನೋಡಿ. ಇದೆಲ್ಲ ಕ್ವಾರ್ಟರ್ಸ್ಗಳು. ಹಾಗೆ ಇಲ್ಲಿ ಮುಂದೆ ಹುಲ್ಲು ಬೆಳ್ಕೊಂಡಿದೆಯಲ್ಲ, ಅಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಇದೆ. ಇವಾಗ ಹುಲ್ಲು ಜಾಸ್ತಿ ಆಗಿರೋದ್ರಿಂದ ಕಾಣ್ತಾ ಇಲ್ಲ. ನಾನು ಆಚೆ ಗಂಡಿನ ಕಡೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ ಮೇಲೆ ಫೈನಲ್ ಆಗಿ ಅವರು ಬಂದರು. ಇನ್ನೇನು ಅವ್ರು ಬರೋ ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮ ಆಚೆ ನೀರೆಲ್ಲ ಇಟ್ಕೊಂಡು ರೆಡಿಯಾಗಿದ್ದರು. ಅಲ್ಲಿ ನೋಡ್ಬೋದು ವೈಟ್ ಕಲರ್ ಸ್ವಿಫ್ಟ್ ಕಾರ್ ಬರ್ತಿದೆ ಅಲ್ಲ, ಅದೇ ಕಾರಲ್ಲಿ ಹುಡುಗ ಮನೆಯವರು ಬರ್ತಾಯಿದ್ರು. ಅವ್ರು ಬಂದಾದ್ಮೇಲೆ ನಮ್ಮ ದೊಡ್ಡಮ್ಮ ಎಲ್ರಿಗೂ ಕಾಲಿಗೆ ನೀರು ಕೊಟ್ಟರು. ಇದು ನಮ್ಮ ಕಡೆ ಸಂಪ್ರದಾಯ, ಯಾರೇ ಮನೆಗೆ ಬಂದರೂ ಈ ಥರ ನೀರು ಕೊಡ್ತೀವಿ. ಆಮೇಲೆ ಅಲ್ಲಿ ಪಿಂಕ್ ಟವಲ್ ಇಸ್ಕೊಂಡ್ರಲ್ಲ ಅವರೇ ಹುಡುಗ. ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ, ಮುಂದೆ ಕಾಣಿಸ್ತಾರೆ. ಹಾಕಿದ್ದೀನಿ ಹುಡುಗ ಯಾರಂದ್ಬಿಟ್ಟು. ಹಾಗೆ ಈ ಸಂಬಂಧ ಓಕೆ ಆಯಿತಾ ಇಲ್ಲ ಅದನ್ನೂ ಕೂಡ ಲಾಸ್ಟಲ್ಲಿ ಹೇಳ್ತೀನಿ. ನಾನು ಈ ವ್ಲಾಗ್ಗೆ ವಾಯ್ಸ್ ಓವರ್ ಮಾಡ್ತಾ ಇರೋದು ಹುಡುಗ ಬಂದು 3-4 ಡೇಸ್ ಆದಮೇಲೆ. ನೋಡೋಣ ಏನೇನಾಗುತ್ತೆ ಮುಂದೆ ಶಾಸ್ತ್ರಗಳು ಅಂದ್ಬಿಟ್ಟು. ನಮ್ಮ ಅಕ್ಕ ಹುಡುಗನ ನೋಡಬೇಕು, ವೀಡಿಯೋ ಮಾಡ್ಕೊಂಬ ಅಂತಿದ್ರು. ಹಾಗೆ ಹುಡುಗಂಗೆ ಗೊತ್ತಿಲ್ದಿರ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಹುಡುಗನಿಗೆಲ್ಲ ಅಲ್ಲಿ ಕೂತಿರೋರ್ಗೆ ಯಾರಿಗೂ ಐಡಿಯಾ ಇದ್ದಿಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತ. ನನ್ನ ತಮ್ಮಂಗೆ ಗೊತ್ತಿತ್ತು, ಅವ್ನು ನಗ್ತಾ ಇದ್ದ. ಅವನು ಕೂಡ ಕೂತ್ಕೊಂಡು ಅವ್ರು ಏನು ಮಾತಾಡ್ತಾರೆ ಏನು ಮಾತಾಡಲ್ಲ ಅದೆಲ್ಲ ನೋಡ್ತಾ ಇದ್ದ. ಅವನೇ ಫಸ್ಟ್ ಅವ್ರು ಬಂದ ತಕ್ಷಣ ನೀರೆಲ್ಲ ಕೊಟ್ಟ. ಇವಾಗ ನೀರು ಕುಡಿದ್ಬಿಟ್ಟು ಕೂತ್ಕೊಂಡಿದ್ದಾರೆ. ಇವಾಗ ಹುಡುಗಿನ ಕರ್ಕೊಂಡು ಹೋಗಿದ್ರು. ನಮ್ಮ ಕಡೆ ಎಲ್ಲ ಹುಡುಗಿ ಕಾಫಿ ಟೀ ಎಲ್ಲ ಕೊಡಲ್ಲ, ಜಸ್ಟು ಹೋಗಿ ಈ ಥರ ಚೇರ್ ಮೇಲೆ ಕೂತ್ಕೊತಾಳೆ. ಮತ್ತು ಅವ್ರ ಕಡೆಯಿಂದ ಮನೇಲಿ ಯಾರು ಹೆಂಗಸರು ಬಂದಿರ್ತಾರಲ್ಲ ಮುತ್ತೈದೆಯರು, ಅವರು ಹುಡುಗಿಗೆ ಅರಿಶಿನ, ಕುಂಕುಮ, ಹೂವು, ಬಳೆ ಎಲ್ಲ ತೊಗೊಂಬಂದಿರ್ತಾರೆ. ಅಂದರೆ ಸಂಬಂಧ ಓಕೆ ಆಗಲಿ ಆಗದೆ ಇರಲಿ ಈ ಥರ ತೊಗೊಂಬರೋದು ನಮ್ಮ ಕಡೆ ಸಂಪ್ರದಾಯ. ಇನ್ನು ಹುಡುಗಿಗೆ ಹೂವು ಕೊಟ್ಟರು. ಅವಳು ಹೂವು ಮುಡ್ಕೊಂಡಾದ್ಮೇಲೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಅವರು ಹಣ್ಣು ಹಂಪಲು ಸಕ್ಕರೆ ಏನೇನು ತೊಗೊಂಬಂದಿರ್ತಾರಲ್ಲ ಅದೆಲ್ಲ ಅವಳಿಗೆ ಉಡಿ ತುಂಬೋದು ಅಂತಾರೆ. ಆ ಥರ ಒಂದು ಕರ್ಚಿಪ್ ಕೊಟ್ಟರು. ಅವಳು ಅದೆಲ್ಲ ತೊಗೊಂಬಿಟ್ಟು ಅಲ್ಲಿ ಕೂತ್ಕೊಂಡಿರೋ ಚೇರ್ಗೆ ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ದೇವ್ರ ಮುಂದೆ ಇಟ್ಟು ಬಾ ಅಂತ ಹೇಳಿದರು. ಅವಳು ಇಟ್ಟು ಬರೋಕ್ಕಂತ ಹೋದ್ಲು. ಅವಳು ಬಂದಾದಮೇಲೆ ಇಲ್ಲಿ ಒಬ್ಬರು ತಾತ ಇದ್ದರು, ಅಂಕಲು. ಅವರು ಕೈಯಲ್ಲಿರೋ ಗೆರೆಗಳು ನೋಡೋದು ಈ ಥರ ಎಲ್ಲ ನಮ್ಮ ಕಡೆ ಸಂಪ್ರದಾಯ. ಬೆಂಗಳೂರು ಸೈಡಲ್ಲೆಲ್ಲ ಇದನ್ನ ಮಾಡಲ್ಲ. ನೀವು ಇಲ್ಲಿ ನೋಡ್ಬೋದು, ವಿಡಿಯೋ ಅಷ್ಟೊಂದು ಕ್ಲಾರಿಟಿಯಾಗಿ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪೆಕ್ಸ್ ಹಾಕ್ಕೊಂಡು ಕೂತ್ಕೊಂಡಿರೋ ತಾತ ಹೇಳ್ತಾಯಿದ್ರು ಈ ಥರ ನೋಡಿ ಆ ಥರ ನೋಡಿ ಅಂದ್ಬಿಟ್ಟು. ಆ ಅಂಕಲು ನೋಡ್ತಾಯಿದ್ರು ಅವ್ಳ ಕಾಲು ಬೆರಳು ಹಾಗೆ ಹಿಂಡಿ ಮತ್ತು ಪಾದ ಚೆನ್ನಾಗಿ ನೆಲಕ್ಕೆ ಕೂತ್ಕೊಳ್ಳುತ್ತಾ ಇಲ್ವಾ ಅಂತಲೂ ನೋಡ್ತಾಯಿದ್ರು. ಹಾಗೆ ಕೈಯಲ್ಲಿರೋ ಬೆರಳು, ರೇಖೆ, ಮುಖ ಎಲ್ಲ ಪ್ರತಿಯೊಂದು ನೋಡ್ತಾಯಿದ್ರು. ಈ ಥರ ಎಲ್ಲ ನೋಡೋಕ್ಕೆ ಬರೋ ಪ್ರತಿಯೊಬ್ಬರು ಏನು ಈ ಥರ ಮಾಡಲ್ಲ. ಒಂದು 100ರಲ್ಲಿ 30% ಆದರೂ ಜನ ಈ ಥರ ಮಾಡೇ ಮಾಡ್ತಾರೆ. ಯಾಕಂದರೆ ಅವರು ಹಿರಿಯರ ಕಾಲದಿಂದಲೂ ನಡ್ಕೊಂಬಂದಿರೋ ಪದ್ಧತಿ ಅಂದ್ಬಿಟ್ಟು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೇ ಇದ್ದಾರೆ. ಇಲ್ಲಿ ಕೂತ್ಕೊಂಡಿರೋ ತಾತ ಮಾತ್ರ ತುಂಬಾ ಕ್ವಶನ್ಸ್ ಕೇಳ್ತಾಯಿದ್ರು. ಲೈಕ್ ತಂಗಿಗೆ ಮದುವೆ ಮುಂಚೆ ಯಾಕಾಯಿತು, ನಿಮಗೆ ಏನಕ್ಕಾಗಿಲ್ಲ, ಅದು ಇದು ಕೇಳ್ತಾಯಿದ್ರು. ಅದು ಅವ್ರ ಸಂಪ್ರದಾಯ ಅಂದ್ಕೊಳ್ತೀನಿ. ಹಾಗೆ ಅವ್ರು ಹೋದಾದ್ಮೇಲೆ ನಾನು ಊಟಕ್ಕೆ ರೊಟ್ಟಿನೂ ಮತ್ತು ಬೆಣ್ಣೆನೂ ತಿಂದೆ. ಮತ್ತು ನೈಟಲ್ಲಿ ನಾನು ತುಪ್ಪ ಕಾಯಿಸೋದು ಹೇಗೆ ಅಂದ್ಬಿಟ್ಟು
ಮನೆಯಲ್ಲೇ ಮಾಡಿದ ಬೆಣ್ಣೆ ಹಾಗೂ ತುಪ್ಪ ಇದು. ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ನಿಮಗೆ ತುಪ್ಪ ಕಾಯಿಸೋದು ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಲಾಂಗ್ ಲಾಸ್ಟಿಂಗ್ ಆಗೋ ಥರ ತುಪ್ಪನ ಹೇಗೆ ಇಡೋದು ಅನ್ನೋದು ಪ್ರತಿಯೊಂದು ಸ್ಟೆಪ್ಸ್ನ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ಲೀಸ್ ನೀವು ಫ್ರೀ ಇದ್ದರೆ ಆ ವಿಡಿಯೋನ ಒಂದು ಸರಿ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ನಾನು ಬಾಣಂತನ ಹೇಗೆ ಆಗ್ತಿದೆ, ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಾಣಂತನನ ಯಾವ ಥರ ಮಾಡ್ತಾರೆ ಅಂತ ಲಾಂಗ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.